ಇಲ್ಲಿ ಹಾವುಗಳು ಬಂತು ಅಂದರೆ ನಾವು ವ್ಯಾಪಾರ ಮಾಡೋದು ಹೆಂಗೆ? ಇದನ್ನೆಲ್ಲ ರೆಡಿ ಮಾಡಿಸ್ಕೊಡ್ಬೇಕು. ಸ್ವಲ್ಪ ಮಣ್ಣು ನೋಡಿಸಿ ಏನಾರು ಮಾಡಿದ್ರೆ ವ್ಯಾಪಾರ ಮಾಡ್ಬೋದು ಸರ್. ನಾವಲ್ಲೆಲ್ಲ ಚೆನ್ನಾಗಿರೋ ಜಾಗನ ಇಲ್ಲಿ ಕಳಿಸಿದ್ರು ಸಾಹೇಬರು, ಅವ್ರು ನಂಬ್ಕೊಂಡು ನಾವು ಬಂದ್ವಿ. ಆದರೆ ಇಲ್ಲಿ ನಮ್ಗೇನು ಸೌಕರ್ಯ ಇಲ್ಲ ಸರ್. ಮಳೆ ಬಂದ್ರೆ ಉಪಯೋಗ ಸರ್, ನೆನೆಯಲ್ಲ. ಬಟ್ ಆದರೆ ಇಲ್ಲಿ ಅಲ್ಲೇ ಚೆನ್ನಾಗಿತ್ತು ನೋಡಿ. ಇವಾಗ ಇಲ್ಲಿ 100 ರೂಪಾಯಿ 2.5 kg 3 kg ಟೊಮೊಟೊ ಅವೆಲ್ಲ ಟಮಾಟ 20, ಧನಿಯಾ ಪೌಡ್ರು ಅವೆಲ್ಲ ಧನಿಯಾ 100 150. ಹೆಂಗೈತೆ ವ್ಯಾಪಾರ? ವ್ಯಾಪಾರದೇ ಪರವಾಗಿಲ್ಲ. ನಾನು ನೀರಿಲ್ಲ, ಬಾತ್ರೂಮ್ ಇಲ್ಲ, ಎಲ್ಲ ರೆಡಿ ಮಾಡಿದ್ವಿ ಹೋಗ್ರಿ ಅಂತ ಕರ್ಕೊಂಬಂದು ಬಿಟ್ಬಿಟ್ರಿ. ಇಲ್ಲಿ ಹೆಣ್ಮಕ್ಳು ಬಾತ್ರೂಮೇ ಇಲ್ಲ, ನೀರಿಲ್ಲ, ಕುಡಿಯೋಕೆ ನೀರಿಲ್ಲ. ಕರೆಂಟ್ ಅದೇ ಒಂದು ಕಡೆ ಐತೆ, ಒಂದು ಕಡೆ ಇಲ್ಲ. ನೀರಿನ ವ್ಯವಸ್ಥೆ ಕುಡಿಯೋದು ಏನಿಲ್ಲ. ಯಶು ಶಿಖರ ನಮಸ್ಕಾರ. ನಾನು ನಿಮ್ಮ ಮಂಜುನಾಥ್ ಆಸ್ಕ್ ಮಧುಗಿರಿಯಿಂದ. ನಾವು ಇವತ್ತು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಮಧುಗಿರಿಯಲ್ಲಿದ್ವಿ. ಇಷ್ಟು ದಿನ ನೋಡ್ತಾ ಇದ್ರಿ, ಸಂತೆ ಅಲ್ಲೇ ಇತ್ತು. ಎಲ್ಲರಿಗೂ ಹೃದಯ ಭಾಗ ಬಂದ್ಬಿಟ್ಟು ಸಂತೆ ಮೈದಾನ ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಮೈದಾನ ಅಂತ ಇತ್ತು. ಎಲ್ಲರಿಗೂ ಹತ್ರ, ಎಲ್ಲರಿಗೂ ಬಸ್ ಸ್ಟ್ಯಾಂಡ್ಗೆ ಹತ್ರ, ಆಟೋಗಳಿಗೆ ಹತ್ರ, ಚಿಕ್ಕ ಬಸ್ ಸ್ಟ್ಯಾಂಡ್ಗೆ ಹತ್ರ, ಆ ರೀತಿ ಎಲ್ಲ ಅಂದ್ಕೊಂಡು ಸಮೇತ ಇಲ್ಲಿಗೆ ಶಿಫ್ಟ್ ಮಾಡೋದು. ಯಾಕಂತಂದರೆ ಮಧುಗಿರಿನ ನಗರಸಭೆ ಆದರೂ ಮಾಡೋಣ, ಡಿಸ್ಟಿಕ್ ಅಂತೂ ಆಗಲಿಲ್ಲ, ನಗರಸಭೆ ಆದರೂ ಮಾಡೋಣ ಅನ್ನೋ ರೀತಿಯಲ್ಲಿ ನಿಟ್ಟಿನಲ್ಲಿ ಇಟ್ಕೊಂಡು ಒಂದು ದೊಡ್ಡ ವ್ಯಾಪ್ತಿ ಮಟ್ಟಿಗೆ ಇಟ್ಕೊಂಡು ಇಲ್ಲಿ ಮಾಡಿದ್ರು. ಆದರೆ ಇಲ್ಲಿನ ಕಾರ್ಯವೈಖರಿಗಳು ಯಾವ್ಯಾವ ರೀತಿ ಇದ್ದಾವೆ ಮತ್ತು ವ್ಯಾಪಾರಸ್ಥಗಳ ಆತಂಕಗಳು ಯಾವ ರೀತಿ ಇದ್ದಾವೆ ಎಲ್ಲ ರೀತಿಯಿಂದನೂ ನಿಮಗೆ ಮಾಹಿತಿ ಕೊಟ್ಕೊಂಡು ಹೋಗ್ತೀನಿ. ಮೊದಲನೇದಾಗಿ ಇಲ್ಲೇ ಮಾತಾಡ್ಸೋಣ. ಸರ್, ತಮ್ಮ ಹೆಸರು? ನಮಸ್ತೆ, ನಮ್ಮ ಹೆಸರು ಚಿಕ್ಕದರ್ಶಮಯ ಅಂತ. ಏನೇನು ಸಮಸ್ಯೆ ಇದೆ ಸರ್ ಇಲ್ಲಿ? ಸರ್, ಇಲ್ಲಿ ನೀರಿನ ಸೌಕರ್ಯ ಇಲ್ಲ, ಮೂಲಭೂತ ಸೌಕರ್ಯ ಏನೂ ಇಲ್ಲ ಸರ್. ಬಾತ್ರೂಮ್ಗೆ ಹೋಗ್ಬೇಕು ಅಂದರೆ ಹೆಣ್ಮಕ್ಳಿಗೆ ಹೋಗೋಕ್ಕೆ ಜಾಗ ಇಲ್ಲ. ಆ ಹೆಣ್ಮಕ್ಳೆಲ್ಲ ಗಂಡು ಮಕ್ಕಳು ಸಹ ಇಲ್ಲಿ ನಿಂತ್ಕೊಂಡು ಇವ್ಬೇಕು, ಎಲ್ಲಾದರೂ ಜನ ಜನಸಂದಣಿ. ಮಾತು ಇಲ್ಲಿಗೆ ನೀಟಾಗೆಲ್ಲ ಇಟ್ಕೊಳ್ಳಲ್ವಂತೆ. ಇಲ್ಲಿ ಎಲ್ಲ ಚೆನ್ನಾಗಿ ವ್ಯಾಪಾರ ಮಾಡ್ತಾರೆ, ನೀಟಾಗಿದೆ. ಬಟ್ ಇಲ್ಲಿ ಜಾಗ ಇಲ್ಲ ನೋಡಿ ಸರ್. ಹಿಂದಗಡೆ ಎಲ್ಲ ಹಾವು ಚೋಳು ಬಂದರೆ ಏನು ಮಾಡ್ಬೇಕು ಸರ್? ಅಲ್ಲಿ ನೋಡಿ, ಹಿಂದಗಡೆ ನೋಡಿ ಸರ್. ಇಲ್ಲಿ ಹಾವುಗಳು ಬಂತು ಅಂದರೆ ನಾವು ವ್ಯಾಪಾರ ಮಾಡೋದು ಹೆಂಗೆ? ಇದನ್ನೆಲ್ಲ ರೆಡಿ ಮಾಡಿಸ್ಕೊಡ್ಬೇಕು. ಸ್ವಲ್ಪ ಮಣ್ಣು ನೋಡಿಸಿ ಏನಾರು ಮಾಡಿದ್ರೆ ವ್ಯಾಪಾರ ಮಾಡ್ಬೋದು ಸರ್. ನಾವಲ್ಲೆಲ್ಲ ಚೆನ್ನಾಗಿರೋ ಜಾಗನ ಇಲ್ಲಿ ಕಳಿಸಿದ್ರು ಸಾಹೇಬರು, ಅವ್ರು ನಂಬ್ಕೊಂಡು ನಾವು ಬಂದ್ವಿ. ಆದರೆ ಇಲ್ಲಿ ನಮ್ಗೇನು ಸೌಕರ್ಯ ಇಲ್ಲ ಸರ್. ಮಳೆ ಬಂದ್ರೆ ಉಪಯೋಗ ಸರ್, ನೆನೆಯಲ್ಲ. ಬಟ್ ಆದರೆ ಇಲ್ಲಿ ಅಲ್ಲೇ ಚೆನ್ನಾಗಿತ್ತು ನೋಡಿ. ಇವಾಗ ಇಲ್ಲಿ ನಮ್ಮ ಹಿಂದಗಡೆ ಎಲ್ಲ ಹಾವು ಬಂದ್ರೆ ನೋಡಿ, ಹಾವುಗಳು ಬಂದರೂ ಕೇಳೋಗಿಲ್ಲ, ಏನು ಸೌಕರ್ಯ ಇಲ್ಲ ಸರ್ ಇಲ್ಲಿ. ಏನು ಸಮಸ್ಯೆ? ಏನಿಲ್ಲ, ಬಾತ್ರೂಮು ಇಲ್ಲ, ಕುಡಿಯೋಕೆ ನೀರಿಲ್ಲ, ಸೌಲಭ್ಯ ಸರಿ ಇಲ್ಲ. ನಮಗೆ ವ್ಯಾಪಾರಗಳು ಆಗಲ್ಲ. ನಮಗೆ ವ್ಯಾಪಾರಗಳು ಅಲ್ಲ ಹಾಕ್ಕೊಡ್ರಿ. ನಮ್ಗೆ ಇಲ್ಲೇ ಬದಲು ಅಲ್ಲೇ ಚೆನ್ನಾಗಿತ್ತು. ಆಮೇಲೆ ಬಾತ್ರೂಮ್ಗೆ ಹೋಗೋಕ್ಕೂ ತೊಂದರೆ, ಬರೋ ದಾರೆಗೂ ಏನಾನ ಆದ್ರೂ ಯಾರು ನೋಡೋರು ಇರಲ್ಲ. ಅಕರಾತ್ರವತ್ನ ಬರ್ತೀವಿ. ಅಲ್ಲಾದರೆ ಸರ್ವತ್ತಿನ ತನಕ ವ್ಯಾಪಾರ ಮಾಡಿದ್ರೆ ಯಾರು ಏನೋ ಕೇಳ್ತೀರಿ. ಲೈಟ್ಗಳು ವ್ಯವಸ್ಥೆ ಇಲ್ಲೆಲ್ಲೋ ಅಲ್ಲೊಂದು ಇದ್ದಾವೆ, ಅದು ಸೌಲಭ್ಯ ಸರಿ ಇಲ್ಲ. 100 ರೂಪಾಯಿ 2.5 kg 3 kg ಟೊಮೊಟೊ ಅವೆಲ್ಲ ಟಮಾಟ 20, ಧನಿಯಾ ಪೌಡ್ರು ಅವೆಲ್ಲ ಧನಿಯಾ 100 150. ಹೆಂಗೈತೆ ವ್ಯಾಪಾರ? ವ್ಯಾಪಾರದೇ ಪರವಾಗಿಲ್ಲ. ನಾನು ನೀರಿಲ್ಲ, ಬಾತ್ರೂಮ್ ಇಲ್ಲ, ಎಲ್ಲ ರೆಡಿ ಮಾಡಿದ್ವಿ ಹೋಗ್ರಿ ಅಂತ ಕರ್ಕೊಂಬಂದು ಬಿಟ್ಬಿಟ್ರಿ. ಇಲ್ಲಿ ಹೆಣ್ಮಕ್ಳು ಬಾತ್ರೂಮೇ ಇಲ್ಲ, ನೀರಿಲ್ಲ, ಕುಡಿಯೋಕೆ ನೀರಿಲ್ಲ. ಕರೆಂಟ್ ಅದೇ ಒಂದು ಕಡೆ ಐತೆ, ಒಂದು ಕಡೆ ಇಲ್ಲ. ನೀರಿನ ವ್ಯವಸ್ಥೆ ಕುಡಿಯೋದು ಏನಿಲ್ಲ, ಯಾತದು ಇಲ್ಲ, ಕುಡಿಯೋ ನೀರೇನಿಲ್ಲ. ಬಾತ್ರೂಮ್ ಇಲ್ಲಣ್ಣ, ಇಲ್ಲ. ಬಾತ್ರೂಮ್ ಅಲ್ಲೋಗಿ ನೋಡ್ರಿ, ನೀವೇ ಬೇಕಾದ್ರೆ ನೋಡ್ಕೊಂಡು ಹೋಗ್ತಾರೆ, ರೆಕಾರ್ಡ್ ಮಾಡ್ಕೊಂಡು ಹೋಗ್ರಿ. ಮಧುಗಿರಿಯ ಸಂತೆ ಮೈದಾನದಲ್ಲಿದ್ದ ಜಾಗನ ಅಂದರೆ ವ್ಯಾಪಾರಸ್ಥರು ಏನಿತ್ತು, ಜನ ಅನುಕೂಲನೂ ಇತ್ತು ಎಲ್ಲ ರೀತಿಯಿಂದನೂ. ಆದರೆ ಇವಾಗ ರೈಲ್ವೆ ಸ್ಟೇಷನ್ ಅಲ್ಲಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಒಂದು 12 ರೂಪಾಯಿ 20 ರೂಪಾಯಿ ಆಗುತ್ತಪ್ಪ ತುಮಕೂರಿಗೆ ಅಂತಂದರೆ ನಾವು ಯಾಕೆ ಹತ್ತಲ್ಲ? ಯಾಕೆ 10 ರೂಪಾಯಿ 15 ರೂಪಾಯಿ ಕೊಟ್ಟು ಆಟ ಮಾಡ್ಕೊಂಡು ನಾವು ಹೋಗಲ್ಲ? ಆ ರೀತಿಯೆಲ್ಲ ದಿನಮಟ್ಟಿಗೆ ಆಲೋಚನೆ ಮಾಡಿ ನಮ್ಮ ಮಕ್ಕಳು ಕಾರ್ಪೊರೇಷನ್ ಸ್ಕೂಲಾಗಿ ಬಿಟ್ಟು ಕಾರ್ಪೊರೇಟ್ ಸ್ಕೂಲಾಗಿ ಯೋಚನೆ ಮಾಡುವಾಗ ಅವನ್ನೆಲ್ಲ ಯೋಚನೆ ಮಾಡ್ತೀರಾ. ಆದರೆ ಮಧುಗಿರಿನ ತಾಲೂಕಿದೆ, ಯಾವ ರೀತಿ ನಗರಸಭೆ ಮಾಡೋಣ, ಯಾವ ರೀತಿ ಮಹಾನಗರ ಸಭೆ ಮಾಡೋಣ, ಮಹಾನಗರ ಪಾಲಿಕೆ ಮಾಡೋಣ, ಡಿಸ್ಟಿಕ್ ಮಾಡೋಣ ಅನ್ನೋ ಆಲೋಚನೆಯಲ್ಲಿ ಯಾರೂ ಯೋಚನೆ ಮಾಡಲ್ಲ. ನನಗೆ 1 ರೂಪಾಯಿಗೆ 10 ರೂಪಾಯಿ ಬರಬೇಕು ಅನ್ನೋ ಆಲೋಚನೆ, ಆ ದುರಾಚರಣೆ ಬಿಡಬೇಕು. ಯಾರು ವರ್ತಕರಾಗಿರ್ಬೋದು, ವ್ಯಾಪಾರಸ್ಥರಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಎಲ್ಲರೂ ಆಗಿರ್ಬೋದು, ನಾನು ಸಮೇತ ಇನ್ಕ್ಲೂಡಿಂಗ್. ಯಾಕೆ ಅಂತಂದರೆ ಇಲ್ಲಿಗೆ ಯಾಕೆ ತೊಂದರು ಅಂತ ಹೇಳ್ಬಿಟ್ಟು ಯಾರೂ ಆಲೋಚನೆ ಮಾಡಲಿಲ್ಲ. ಆದರೆ ಇಲ್ಲಿರೋ ಸಮಸ್ಯೆಗಳ ಬಗ್ಗೆ ಮಾತ್ರ ಧ್ವನಿ ಎತ್ತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನಾವೇನು ಮಾಡೋಣ, ಈಗ ಮುಂದೆ ಸಾಗೋಣ. ಯಾರನ್ನ ಏನು ಸಮಸ್ಯೆ ಹೇಳ್ತಾನೆ ಅದನ್ನು ಮುಂದಕ್ಕೆ ಹಾಕೋಣ. ಏನೇನು ಸಮಸ್ಯೆ ಇದೆ? ಎಲ್ಲ ಸಮಸ್ಯೆನೇ. ಹೊರ್ಗಡೆಗೆ ಹೋಗ್ಬೇಕು ಅಂದರೆ ಹೆಂಗಸರಿಗೆ ಇಲ್ಲೆಲ್ಲೂ ಎಲ್ಲ ಇದ್ದಿಲ್ಲ, ಬಾತ್ರೂಮ್ ಇಲ್ಲ, ಕುಡಿಯೋ ನೀರಂದು ಬಾತ್ರೂಮ್ಗೂ ನೀರಿಲ್ಲ, ಕುಡಿಯೋದಕ್ಕೂ ನೀರಿಲ್ಲ. ಸಮಸ್ಯೆ ಐತೆ, ಬಾತ್ರೂಮ್ ಸಮಸ್ಯೆ ಐತೆ. ಬೀದಿ ದೀಪ ಇದೆ. ಬೀದಿ ದೀಪ ಸಮಸ್ಯೆ ಏನಿಲ್ಲ, ಅಲ್ಲಲ್ಲಿ ಮಾತ್ರ ಇದೆಯಾ? ಹಾಂ, ಅಲ್ಲಲ್ಲಿ ಮಾತ್ರ ಇಲ್ಲ. ಎಲ್ಲ ಕರೆಂಟ್ ಮೇಲೆ ಕಳ್ತನ ಆದರೆ ಯಾರು ಜವಾಬ್ದಾರಿ? ಯಾರು ಜವಾಬ್ದಾರಿ ಅಂದ್ರೆ ಏನು ಹೇಳೋಣ ಸರ್? ಆಲ್ರೆಡಿ ಇವರು ಆ್ಯಕ್ಚುಲಿ ಇಲ್ಲಿ ಕಂಬ ಇದೆ, ಇಲ್ಲಿ ಕೂತ್ಕೊಂಡಿದ್ದಾರೆ. ಅಲ್ಲೋದ್ರೆ ಸರ್ ಹತ್ತಲ್ಲ ಸರ್, ಬರಲ್ಲ ಸರ್ ಅಂತ ಹೇಳ್ತಾರೆ. ಹೇಳೋದೊಂದೇ
ಯಾಕಂತ ಕೆಲವರು ಎರಡೆರಡೆ ಚೈನ್ ಹಾಕೊಬತ್ತಾರೆ, ಇಲ್ಲ ನಾನು ಹಾಕೊಂಡು ಬರಲೇಬೇಕು ಅಂತಲೂ ಸಂತೆಗಾದರೂ ತೋರಿಸ್ಬೇಕು ಅಂತ ಹಾಕೊಂಬಂದ್ಬಿಡ್ತಾರೆ. ಮತ್ತು ಇರೋ ಬಂಗಾರನೂ ಆಧಾರ್ ಕಾರ್ಡ್ನ ಬಿರುಲಿ ತಿಕ್ಬಿಡ್ತಾರೆ, ಯಾಕೊತ್ತಾ ಮಾಡ್ಸೋದು ಕಷ್ಟ ಆಗುತ್ತೆ, ಆದರೆ ಬಂಗಾರ ಮಾಡ್ಸೋದು ಈಸಿ ನಮ್ಮ ಜನಕ್ಕೆ. ಆ ರೀತಿ ಯೋಚನೆಯಲ್ಲಿ ಇಟ್ಕೊಂಡು ಹಾಕೊಬರ್ತಾರೆ. ಏನೋ 6 ಗಂಟೆ 7 ಗಂಟೆ ಮೇಲೆ ಕತ್ಲಾಯಿತು ಅಂತಂದರೆ ಹೋಗೋ ಚಾನ್ಸಸ್ಸು ಇರ್ತದೆ. ದಯವಿಟ್ಟು ಇದನ್ನೆಲ್ಲ ಅನುವು ಮಾಡಿಕೊಟ್ಟು, ಮತ್ತು ಇವ್ರಿಗೆಲ್ಲ ಮಾರ್ಕೆಟ್ ಯಾವ ರೀತಿ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಕೊರಟಗೆರೆಯಲ್ಲಿ ಇದೆ, ಆ ರೀತಿ ಮಾಡಿಕೊಡೋ ರೀತಿನೇನು. ಯಾಕಂದ್ರೆ ಇವರೆಲ್ಲ ಅಲ್ಲೆಲ್ಲ ಹೋಗ್ತಾ ಇರ್ತಾರೆ. ಇವರೆಲ್ಲ ಒಂದೇ ಕಡೆ ವ್ಯಾಪಾರಸ್ಥರು ವರ್ತಕರು ಎಲ್ಲೂ ಕೆಲಸ ಮಾಡಲ್ಲ. ಬಿಸ್ನೆಸ್ ಮ್ಯಾನ್ ಅಂದರೆ ಹಂಗೆ ಇರುತ್ತೆ. ದಯವಿಟ್ಟು ಅವು ಯಾವ ರೀತಿ ಅನುಗುಣವಾಗಿ ಒಂದು ಸ್ಟ್ರೆಚರ್ ತಗೊಂಡು ಬ್ಲೂ ಪ್ರಿಂಟ್ ತಗೊಂಡು ಇದನ್ನು ಯಾವ ರೀತಿ ಮಾಡಬೇಕು. ಮತ್ತು ಇಲ್ಲ ಅಂತಂದರೆ ತುಮಕೂರಲ್ಲಿ ಅಂತರಸ್ಥಳೀಯಲ್ಲಿ ಇದೆಯಲ್ಲ, ಆ ರೀತಿ ರೂಮ್ ಮಾಡಿಕೊಟ್ಟು ಬಾಡಿಗೆ ಇವ್ರ ವಸೂಲಿ ಮಾಡಿದ್ರೂ ಸಮೇತ ನಮ್ಮ ನಗರಸಭೆಗೆ ಮತ್ತು ಡಿಸ್ಟಿಕ್ ಆಗೋದಕ್ಕೆ ಅನುಕೂಲ ಆಗುತ್ತೆ, ನಗರಸಭೆ ಆಗೋದಕ್ಕಾದರೂ ಅನುಕೂಲ ಆಗುತ್ತೆ. ಯಾಕಂತ ವಿಸ್ತೀರ್ಣ ತಗೊಂಡ್ರೆ ಇವಾಗ ಕೆರೆಗೋಳ್ಪಳ್ಳಿ ಹೇಳ್ಕೊಂತ ಬೇಕಾಗುತ್ತೆ, ಬಿಜ್ವಾರ ತಗೋಬೇಕಾಗುತ್ತೆ, ಆ ಕಡೆ ಸಿದ್ದಾಪುರ ತಗೋಬೇಕಾಗುತ್ತೆ, ಆ ಕಡೆ ಈ ಕಡೆ ಹೋದರೆ ಮಾರ್ಗನಟ್ಟಿನ ಏನೋ ಬರುತ್ತೆ ಅದನ್ನು ತಗೋಬೇಕಾಗುತ್ತೆ. ಅಲ್ಲಿವರೆಗೂ ತಗೊಂಡ್ರೂ ಸಮೇತ ವಿಸ್ತಾರ ದೊಡ್ಡದಾಗುತ್ತೆ. ಅವಾಗ ವಿಸ್ತಾರ ದೊಡ್ಡ ಏರಿಯಾ ಆದಾಗ ರೇಡಿಯಸ್ಸಲ್ಲಿ ವ್ಯಾಪ್ತಿಯಲ್ಲಿ ಅವಾಗೆಲ್ಲ ಬೇಕಾಗುತ್ತೆ ಅಂತಂದರೆ ಈಗಲೇ ಎಲ್ಲ ರೀತಿಯಿಂದನೂ APMCಯಿಂದ ಬರೋಂತಹ ಏನು ಉಳಿತಾಯ ಹಣ ಆಗಿರ್ಬೋದು, ಅನುದಾನಗಳು ಆಗಿರ್ಬೋದು, ಯಾವ್ಯಾವ ಇದಾವಲ್ಲ ಅವನ್ನೆಲ್ಲ ಮಾನದಂಡಗಳು ಇಟ್ಕೊಂಡು ಕಾರ್ಯರೂಪಕ್ಕೆ ತೊಂದರೆ ಮಧುಗಿರಿ ಡಿಸ್ಟಿಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆರಾಮಾಗಿ ಹೇಳ್ಬೋದು, ಬಿಲ್ಕುಲ್ಲಾಗಿ ಹೇಳ್ಬೋದು. ಯಾಕೆಂತಂದ್ರೆ ನಾವೇನು ಅನ್ಕೊಂತೀವಿ ಗೊತ್ತಾ, ಡಿಸ್ಟಿಕ್ ಮಾಡಾಕ್ರಿ ಅಂತ. ಆದರೆ ಡಿಸ್ಟಿಕ್ ಮಾಡೋದ್ರಿಂದ ಜನಸಾಮಾನ್ಯರಿಗೆ ತೊಂದರೆ ಯೋಚನೆ ಮಾಡಿ.